ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ 15ನೇ ಅತ್ಯಂತ ಯಶಸ್ವಿ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ನೂತನ ಸಕ್ಕರೆ ಕಾರ್ಖಾನೆಯನ್ನ ಕೊಡಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯವನ್ನ ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆ ಎರಡು ಕಾರ್ಯಕ್ಕೆ ಅದರ ಜೊತೆಯಾಗಿ ಹಲವಾರು ವರ್ಷಗಳಿಂದ ಮಂಡ್ಯ ಜಿಲ್ಲೆಗೆ ಇಷ್ಟು ಮಟ್ಟದ ಅನುದಾನ ಲಭ್ಯವಾಗಿರಲಿಲ್ಲ. ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು, ಶಾಸಕರಾದ ಶ್ರೀ PM ನರೇಂದ್ರ ಸ್ವಾಮಿ ಅವರ ಕರ್ತೃತ್ವ ಶಕ್ತಿ, ಜನಪರವಾದಂತಹ ಕಾರ್ಯವೈಖರಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಅನುದಾನವನ್ನ ಕೊಡಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪುರೋಭಿವೃದ್ಧಿಗಾಗಿ ಚಪ್ಪಾಳೆಯ ಗೌರವವನ್ನ, ಅಭಿನಂದನೆಯನ್ನ ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ 15ನೇ ಅತ್ಯಂತ ಯಶಸ್ವಿ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ನೂತನ ಸಕ್ಕರೆ ಕಾರ್ಖಾನೆಯನ್ನ ಕೊಡಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯವನ್ನ ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆ ಎರಡು ಕಾರ್ಯಕ್ಕೆ ಅದರ ಜೊತೆಯಾಗಿ ಹಲವಾರು ವರ್ಷಗಳಿಂದ ಮಂಡ್ಯ ಜಿಲ್ಲೆಗೆ ಇಷ್ಟು ಮಟ್ಟದ ಅನುದಾನ ಲಭ್ಯವಾಗಿರಲಿಲ್ಲ. ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು, ಶಾಸಕರಾದ ಶ್ರೀ PM ನರೇಂದ್ರ ಸ್ವಾಮಿ ಅವರ ಕರ್ತೃತ್ವ ಶಕ್ತಿ, ಜನಪರವಾದಂತಹ ಕಾರ್ಯವೈಖರಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಅನುದಾನವನ್ನ ಕೊಡಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪುರೋಭಿವೃದ್ಧಿಗಾಗಿ ಚಪ್ಪಾಳೆಯ ಗೌರವವನ್ನ, ಅಭಿನಂದನೆಯನ್ನ ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಮ್ಮ 15ನೇ ಅತ್ಯಂತ ಯಶಸ್ವಿ ಬಜೆಟ್ನಲ್ಲಿ ಮಂಡ್ಯ ಜಿಲ್ಲೆಗೆ ನೂತನ ಸಕ್ಕರೆ ಕಾರ್ಖಾನೆಯನ್ನ ಕೊಡಮಾಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯವನ್ನ ನೀಡುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಆ ಎರಡು ಕಾರ್ಯಕ್ಕೆ ಅದರ ಜೊತೆಯಾಗಿ ಹಲವಾರು ವರ್ಷಗಳಿಂದ ಮಂಡ್ಯ ಜಿಲ್ಲೆಗೆ ಇಷ್ಟು ಮಟ್ಟದ ಅನುದಾನ ಲಭ್ಯವಾಗಿರಲಿಲ್ಲ. ಮಾನ್ಯ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರು, ಶಾಸಕರಾದ ಶ್ರೀ PM ನರೇಂದ್ರ ಸ್ವಾಮಿ ಅವರ ಕರ್ತೃತ್ವ ಶಕ್ತಿ, ಜನಪರವಾದಂತಹ ಕಾರ್ಯವೈಖರಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಅನುದಾನವನ್ನ ಕೊಡಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪುರೋಭಿವೃದ್ಧಿಗಾಗಿ ಚಪ್ಪಾಳೆಯ ಗೌರವವನ್ನ, ಅಭಿನಂದನೆಯನ್ನ ಸಲ್ಲಿಸೋಣ ಪ್ರೀತಿಯ ಬಂಧುಗಳೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.